ಮೇನ್ ಗೇಟಿಂದ ಆಚೆ ಹೋದ್ರೆ ಆ ವಾಚ್ಮ್ಯಾನ್ ಆ ಸೈನು ಈ ಸೈನು ಅಂತ ತಲೆ ತಿಂತಾನೆ. ಏನು ಮಾಡೋದು? ಅಯ್ಯೋ, ಈಗ ಬೇರೆ ಗತಿನೇ ಇಲ್ಲ. ಗೇಟ್ ಹಾರಲೇಬೇಕು, ಮನೆ ಸೇರ್ಲೇಬೇಕು. ಸೆಕ್ಯೂರಿಟಿ, ಸೆಕ್ಯೂರಿಟಿ. ಎಸ್ ಮೇಡಮ್. ನರ್ಸ್ ಏನಾದ್ರು ಮನೆ ಒಳಗಡೆ ಹೋದ್ಲಾ? ಒಳಗಡೆ ಹೋಗಿದ್ದಾರೆ, ಇನ್ನೂ ಆಚೆ ಬಂದಿಲ್ಲ ಮೇಡಮ್. ರಿಜಿಸ್ಟರ್ ಬುಕ್ ತಗೊಂಡು. ಓಕೆ ಮೇಡಮ್. ನೋಡೋಕೆ ಸ್ವಲ್ಪ ಅದಿತಿ ಥರನೇ ಇದ್ದಾಳಲ್ಲ ಇವಳು, ಅದು ನರ್ಸ್ ಡ್ರೆಸ್ಸಲ್ಲಿ. ನಮ್ಮ ಅದಿತಿನ ಆಗಿರ್ಲಾರ್ದು. ಬ್ಯಾಕ್ ಡೋರ್ನಿಂದ ಬೇರೆ ಹೋಗ್ತಾ ಇದ್ದಾಳೆ. ತಗೊಳ್ಳಿ ಮೇಡಮ್. ತಗೊಳ್ಬೇಕು. ಓಕೆ ಮೇಡಮ್. ಅಲ್ಲಪ್ಪ, ಸುಹಾಸಿನಿ ಮೇಡಮ್ ಕರೆದಿದ್ರಲ್ಲ, ಯಾಕೆ? ಅದೇನೋ ನರ್ಸ್ ಬಗ್ಗೆ ವಿಚಾರಿಸೋದಕ್ಕೆ ಶಿವಣ್ಣ. ಓ ಹೌದಾ, ಏನಂತೆ? ಗೊತ್ತಿಲ್ಲ. ಸರಿ, ನಾನು ಹೊರಡ್ತೀನಿ.
ಸುಹಾಸಿನಿ ಒಂದೇ ಸಮನೆ ಬಾಗಿಲು ತಟ್ತಾ ಇದ್ಲು, ಹೊರಗೆ ಬೇರೆ ಬಂದು ನೋಡ್ತಿದ್ಲು. ಪಾ ದೇವ್ರೆ, ಹೊಡ್ ನನ್ನ ಮೇಲೆ ಡೌಟ್ ಬರ್ದೇ ಇರೋಂಗ್ ನೋಡ್ಕೊಳಪ್ಪ. ಹಲೋ ಅದಕ್ಕೆ ಮನೆಗೆ ರೀಚ್ ಆದೆ ಆದಿತಿ? ಹಾ ಅದಕ್ಕೆ ರೀಚ್ ಆದೆ. ಅದಕ್ಕೆ ಅಲ್ಲಿ ಯಾರಿಗೂ ಡೌಟ್ ಬರಲಿಲ್ಲ ತಾನೆ? ಅಮ್ಮಂಗೆ ಡೌಟ್ ಬಂದಿತ್ತು, ಹೇಗೂ ಗೊತ್ತಾಗ್ದಿರೋ ಥರ ಮ್ಯಾನೇಜ್ ಮಾಡಿದ್ದೀನಿ. ಹೌದಾ? ಕೊಡು, ನಾನು ಮಾತಾಡ್ತೀನಿ. ಥ್ಯಾಂಕ್ಸ್ ಅದಕ್ಕೆ, ನೀವು ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ಮ ಅಮ್ಮನ ಹತ್ರ ನಾನು ಇವತ್ತು ಸಿಗಾಕೋಬೇಕಿತ್ತು. ಸಿಕ್ಕಾಕೊಳ್ತಿದ್ದ? ನೀನ್ ಯಾಕೆ ಅತ್ತೆ ಹತ್ರ ಸಿಕ್ಕಾಕೊಳ್ತಿದ್ದೆ ಅದಿತಿ? ಅಂತ ಕೆಲಸ ನೀನೇನ್ ಮಾಡ್ದೆ? ಅಣ್ಣ ನೀನಾ? ಅದು ಆಕ್ಚುಲಿ ಅದೇನಾಯ್ತು ಅಂದ್ರೆ ಅಜ್ಜ ಕೊಡು, ನಾನು ಮಾತಾಡ್. ಹುಡುಗಿರ್ ಮ್ಯಾಟ್ರು ಸಾವಿರ ಇರತ್ತೆ, ಅದನ್ನ ನಿಮಗೆ ಯಾಕೆ? ಸುಮ್ಮನೆ ಹೋಗಿ. ನೀನು ನನ್ನ ಹೆಂಡತಿ, ಅವಳು ನನ್ನ ತಂಗಿ. ನಿಮ್ ಲೈಫಲ್ಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ಎಲ್ಲಾ ಹಕ್ಕು ನನಗಿದೆ. ಅದೇನ್ ನಡೆಸಿದೀರಾ ಅಂತ ಹೇಳಿ. ಅತ್ತೆ ಹತ್ರ ಅದಿತಿ ಯಾಕೆ ಸಿಕ್ಕಾಕೊಳ್ತಿದ್ಲು? ಅದನ್ನ ನೀನೇನ್ ಮ್ಯಾನೇಜ್ ಮಾಡ್ದೆ? ಅದಕ್ಕೆ ಹೇಳ್ಬಿಟ್ರೆ ಏನ್ ಮಾಡೋದು? ಆದ್ಯ, ಯಾಕೆ ಕಣ್ಕಂಡ್ಬಿಟ್ಟು ನೋಡ್ತಾ ಇದೀಯಾ? ನಾನು ಹೇಳಿದ್ ಕೇಳಿಸ್ಲಿಲ್ವಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಇವಾಗೇನು ನಮ್ಮ ಅಣ್ಣಂದ್ರನ್ನ ಕರಿಬೇಕಾ ಅಥವಾ ಹೋಗ್ತೀರಾ? ಕರಿತ್ಯಾ? ಏನಂತ ಕರಿತ್ಯಾ ಚಿನ್ನ? ರೀಸನ್ ಬೇಕಲ್ವಾ? ಇದೆಯಲ್ಲ, ಮಧ್ಯಾಹ್ನ ಪಲ್ಯಗೆ ಉಪ್ಪು ಕಮ್ಮಿ ಆಗಿತ್ತು ಅಂತ ಹೇಳಿ ನನ್ನ ಕೆನ್ನೆಗೆ ಹೊಡೆದ್ರಿ ಅಂತ ಹೇಳ್ತೀನಿ. ಕೂಗ್ಲಾ? ಅಮ್ಮ ಚಾಮುಂಡಿ, ನೀನ್ ಆ ಲೆವೆಲ್ ರಿಸ್ಕ್ ತಗೋಬೇಡ. ನಾನು ಏನ್ ಮಾಡಿಲ್ಲ ಅಂದ್ರೂ ನಿಮ್ಮ ಅಣ್ಣಂದ್ರು ಬಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡ್ತಾರೆ. ನಾನು ಏನ್ ಮಾಡಿದ್ದೆ ಅಂತ ಅವ್ರಿಗೆ ಬೇಕಾಗಿಲ್ಲ, ಅದನ್ನ ಆಮೇಲೆ ವಿಚಾರಿಸ್ತಾರೆ. ಅದಕ್ಕೂ ಮೊದಲು ನಂದೊಂದು ಇರ್ಲಿ ತಗೋ ಅಂತ ಧರ್ಮದೇಟ್ ಕೊಟ್ಟು ತಮಾಷೆ ನೋಡ್ತಾರೆ. ನೀನ್ ಬಚಾವ್ ಆದ್ರೂ ಮಾಡ್ಸೋ, ಲಾಕ್ ಆದ್ರೂ ಮಾಡ್ಸೋ, ನನಗೇನು. ನೀನುಂಟು, ಆ ಅದಿತಿ ಉಂಟು. ಅದಕ್ಕೆ ನೀವು ನನ್ನ ಲವ್ಗೆ ಎಷ್ಟು ಹೆಲ್ಪ್ ಮಾಡ್ತಿದ್ದೀರಾ? ನನ್ನ ಅಕ್ಕಂದ್ರ ಹತ್ರ ಹೇಳ್ಕೊಂಡಿದ್ರು, ಅವ್ರು ಇಷ್ಟೆಲ್ಲ ಹೆಲ್ಪ್ ಮಾಡ್ತಿದ್ರು ಇಲ್ವೋ ಗೊತ್ತಿಲ್ಲ. ಮತ್ತೆ ಲವ್ ಅಂದ್ರೆ ತಮಾಷೆನ? ಯಾವ್ದೇ ಲವ್ ಸ್ಟೋರಿ ಆದ್ರೂ ಹೆಲ್ಪರ್ಸ್ ಅನ್ನೋರು ಇದ್ದೇ ಇರ್ತಾರೆ. ನಾನು ನಮ್ಮ ಅಣ್ಣಂದ್ರು ಎಲ್ಲರೂ ಲವ್ ಮಾಡಿನೇ ಮದ್ವೆ ಆಗಿರೋದು. ಅದಕ್ಕೆ ಅದ್ರದ್ದು A to Z ಕೂಡ ಗೊತ್ತಿದೆ. ಇವಾಗ ನಾನು ಇನ್ನೊಂದು ನನ್ನ ಲವ್ ಸ್ಟೋರಿಗೂ ನಾನೇ ಬ್ರಿಡ್ಜ್ ಆಗ್ತಾ ಇದ್ದೀನಿ. ಅದಕ್ಕೆ ಎಷ್ಟೇ ಪಾಟು ವಾಸ್ ಬೇಕಿದ್ರು ಬೀಳ್ಸ್ಕೊಳ್ತೀನಿ. ಓಕೆನಾ? ಥ್ಯಾಂಕ್ ಯು ಅದಕ್ಕೆ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಲವ್ ಸಕ್ಸಸ್ ಆದ್ಮೇಲೆ ಪಾರ್ಟಿ ಕೇಳ್ತೀನಿ, ಅವಾಗ ಕೊಡು. ಎಲ್ಲಿಡ್ಲಿ ಇದನ್ನ? ಹೆಂಡತಿ ಏನ್ರಿ ಇದು? ಮೈಸೂರು ಮಲ್ಲಿಗೆ ಗಮ್ ಅಂತ ಇದೆ. ಹೌದಾ? ಇಲ್ವಲ್ಲ. ಏನಿಲ್ವಾ? ಈ ಲೆವೆಲ್ ಸ್ಮೆಲ್ ಬರ್ತಿದೆ. ಈ ಸ್ಮೆಲ್ ಎಲ್ಲಿಂದ ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಹಾ ಹೆಂಡತಿ, ನೀವು ಹೂವ ಮುಡ್ಕೊಂಡಿದ್ದೀರಾ ಅನ್ಕೊಂಡೆ. ನೀವು ಮುಡ್ಕೊಳ್ದೇ ಇದ್ರೆ ಈ ತರ ಸ್ಮೆಲ್ ಬರಕ್ ಚಾನ್ಸೇ ಇಲ್ವಲ್ಲ ಅಂತ. ಏನೇ ಹೇಳಿ, ನೀವು ಮುಡ್ಕೊಂಡಿರೋ ಹೂ ಮಾತ್ರ ಇವಾಗ ತಾನೇ ಅರಳಿರೋ ಮಗ್ಗಿನ ಸ್ಮೆಲ್ ತರ ಇದೆ. ಸಾಕು ಹೋಗ್ಲಿದ್ದು. ನೀವ್ ಹೇಳೋ ರೇಂಜ್ಗೆಲ್ಲ ಏನು ಸ್ಮೆಲ್ ಬರ್ತಿಲ್ಲ. ಇಲ್ಲ ರೀ, ನಿಜವಾಗ್ಲು. ಸುಮ್ನೆ ಬಂದ್ ಮಲ್ಕೊಳ್ಳಿ, ಟೈಮ್ ಆಯ್ತು. ಇವಾಗ ತಾನೇ ಊಟ ಆಗಿದೆ. ನನ್ನ ಹೆಂಡತಿ ಜೊತೆ ಸ್ವಲ್ಪನಾದ್ರೂ ರೊಮ್ಯಾಂಟಿಕ್ ಟೈಮ್ ಸ್ಪೆಂಡ್ ಮಾಡೋದ್ ಬೇಡವಾ? ಆದ್ರೆ ನಿಮ್ ಹೆಂಡತಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಇಲ್ವಲ್ಲ? ನಿಮ್ ಜೊತೆ ಯಾರೀ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂದಿದ್ದು? ನಾನು ನಮ್ಮ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅಂದಿದ್ದು. ಏನು ಮಕ್ಳ? ಯಾಕೆ ಬಹುವಚನದಲ್ಲಿ ಮಕ್ಳು ಅಂತಿದ್ದೀರಾ? ನಮ್ಗೆ ಅವಳಿ ಜೋಡಿ ಮಗು ಹುಟ್ಟುತ್ತೆ ಅಂತನಾ? ಯಾರು ಗೊತ್ತು, ಅವಳಿ ಜವಳಿ ಆದ್ರೂ ಆಗ್ಬೋದಲ್ವಾ? ಆಯ್ತಾಯ್ತು, ಹುಟ್ಟಿದ್ರೆ ನನ್ಗೇನು ಬೇಜಾರಿಲ್ಲ. ಇವಾಗ ಬಂದ್ ಮಲ್ಕೊಳ್ಳಿ. ಅದ್ಯಾಕ್ರಿ ಅವಾಗಿಂದ ಮಲ್ಗೋಕ್ ಅವಸರ ಮಾಡ್ತಿದ್ದೀರಾ? ಇದೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಇದು ಒಂಥರ ಬಸ್ರಿ ಬೈಕೆ ಇದ್ದಂಗೆ. ನನ್ಗೆ ಯಾಕೋ ಸ್ವಲ್ಪ ಮೌನ ಬೇಕು ಅಂತ ಅನಿಸ್ತಿದೆ. ಅದಕ್ಕೆ ನಿಮ್ಮ ಹತ್ರ ಮಲ್ಕೊಳ್ಳಿ ಅಂತ ಹೇಳ್ತಿರೋದು. ಏನ್ ಮಲ್ಕೊಳ್ಳೇಬೇಕಾ? ಹೌದು, ಮಲ್ಕೋಬೇಕು. ಬನ್ನಿ. ಹೆಂಡತಿ
ಸುಮ್ಮನೆ ಬರ್ಬೇಕಷ್ಟೇ. ಮಲ್ಕೊಳ್ಳಿ. ಇಷ್ಟೊತ್ತಾದ್ರೂ ಮಲ್ಕೊಂಡೇ ಇದೀನಾ? ವೈಜಯಂತಿ ಅಮ್ಮ ಪೂಜೆ ಮಾಡೋ ಟೈಮ್ ಆಯ್ತು. ಮೊದಲು ತಗೊಂಡೋಗಿ ಹೂವು ಕೊಡ್ಬೇಕು. ಅರೆ, ಆಗ್ಲೇ ಹೂವಮ್ಮ ಹೂ ತಂದು ಇಟ್ಬಿಟ್ಟಿದ್ದಾರೆ. ನೀನ್ ಮನೆ ಬಿಟ್ಟು ಹೋದಾಗಿಂದ ಮತ್ತೆ ಪೆಟ್ರೋಲ್ ಬಂಕಲ್ಲಿ ಸಿಕ್ತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣ. ಅವತ್ತು ನೀನು ನನಗೆ ಹೇಗೆ ಸಿಕ್ತೆ ಅಂತ ನಿನಗೆ ನೆನಪಿದ್ಯಾ? ಎಕ್ಸ್ಕ್ಯೂಸ್ ಮೀ. ಧ್ರುವ, ನಿನ್ನ ಅವತ್ತು ನೋಡಿ ನಾನು ತುಂಬಾ ಖುಷಿಯಾಗಿದ್ದೆ ಕಣ. ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹೌದು ಧ್ರುವ, ನೀನು ಆ ಮನೇಲಿ ಇದೆಯಾ ಅಂತ ಕೇಳ್ಬಿಟ್ಟು ಸಮಾಧಾನ ಏನೋ ಆಯ್ತು. ಆದ್ರೆ ನಿಮ್ಗೆ ಯಾರು ಇಲ್ದಿರೋ ತರ ಆ ಮನೇಲಿ ಇರೋದು, ಏನೋ ಕೆಲಸ ಮಾಡ್ಕೊಂಡಿರೋದು ಕೇಳಿ ತುಂಬಾ ಸಂಕಟ ಆಯ್ತು ಕಣೋ. ಆದ್ರೆ ಏನ್ ಮಾಡೋದು ಹೇಳು, ನಿನ್ ಹಣೆಯಲ್ಲಿ ಅದೇ ಬರ್ದಿದ್ರೆ ಏನು ಮಾಡಕ್ ಆಗ್ತಿರ್ಲಿಲ್ಲ. ಹಣೆ ಬರಕ್ಕೆ ಹೊಣೆ ಯಾರಾದ್ಯ, ಅದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಆ ಭಗವಂತ ಏನ್ ಅನ್ಕೊಂಡಿದ್ದಾನೋ ಅದೇ ಆಗೋದು.
ಏನೋ ಒಟ್ನಲ್ಲಿ ಧ್ರುವ ನಿಮ್ಮ ಮತ್ತೆ ನಮಗೆ ಸಿಗ್ದೆ ಅಲ್ಲ, ಅದೇ ಸಮಾಧಾನ. ಆದ್ಯ ಲಾಕ್ಡೌನ್ ಟೈಮಲ್ಲಿ ಅಗ್ರಜ ಅಮೂಲ್ಯನ ಮನೇಲೇ ಇದ್ದ, ಅವಾಗ ಧ್ರುವನೂ ಅಲ್ಲೇ ಇದ್ದ. ಅದು ನೆನಪಿದ್ಯಾ? ಅದೇಂಗೋ ಮರೆಯೋಕ್ಕಾಗತ್ತೆ. ನಾವೆಷ್ಟು ಟೆನ್ಷನ್ ಇದ್ವಿ, ಎಲ್ಲಿ ವೇದಾಂತ ನಮ್ಗೆ ಇಲ್ಲಿ ಸಿಕ್ಕಾಕೊಂಡು ನಾವೇನು ಆಗ್ಬಿಡ್ತೀವೋ ಅಂತ ಅಂದ್ಬಿಟ್ಟು. ಅರೆ ನೀನೋ ಪ್ಲಾನ್ ಮಾಡ್ಬಿಟ್ಟು ಹಿಂಗೋ ಬಚಾವ್ ಮಾಡ್ಬಿಟ್ಟೆ. ವಾ, ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯೋ? ನಮ್ಮಿಂದ ನಿನ್ನ ನೋಡೋಕ್ಕಾಗ್ತಿಲ್ಲ. ಬೇಗ ಹುಷಾರಾಗೋ. ಧ್ರುವ, ನಾನು ಅಪ್ಪ ಆಗ್ತಿರೋ ವಿಷಯ ನಿನಗೆ ಗೊತ್ತು ತಾನೆ? ಹಾಗಿದ್ಮೇಲೆ ಬೇಗ ಹುಷಾರಾಗೋ. ಯಾವಾಗಲೂ ನನ್ನ ಮಗುವಿಂದ ನೀನು ಚಿಕ್ಕಪ್ಪ ಅಂತ ಕರೆಸ್ಕೊಳ್ಳೋದು. ಹೌದು ಕಣೋ ಧ್ರುವ, ಅಪ್ಪ ಅಮ್ಮ ಆಗ್ತಿರೋ ಖುಷಿ ಎಷ್ಟಿದೆಯೋ ಚಿಕ್ಕಪ್ಪ ಆಗ್ತಿರೋ ಖುಷಿನೂ ಅಷ್ಟೇ ಇರುತ್ತೆ ಅಲ್ವಾ? ನಾನು ಅತ್ತೆ ಆಗ್ತಿದ್ದೀನಿ ಕಣೋ. ನೋಡು, ನೀವಾಗ ಮಾತಾಡಿಲ್ಲ ಅಂತಂದ್ರೆ ವಿಕ್ಕಿ ನನ್ನ ಮಗು ಹುಟ್ಬಿಟ್ಟು ಮುಂದೆ ನೀನು ಯಾರು ಅಂತ ಕೇಳೋ ಥರ ಟೈಮ್ ಬರುತ್ತೆ ನೋಡು. ಧ್ರುವ, ಪ್ಲೀಸ್ ಏನಾದ್ರು ರಿಯಾಕ್ಟ್ ಮಾಡು. ಚಿಕ್ಕಪ್ಪ ಆಗ್ತಿದೆ ಕಣೋ ನೀನು, ಮನೆಗೆ ಮಗು ಬರ್ತಾ ಇದೆ. ಧ್ರುವ ಪ್ಲೀಸ್ ಮಾತಾಡೋ. ಧ್ರುವ ಕೇಳಿಸ್ತಾ ಇದೆಯಾ? ಪ್ಲೀಸ್ ಕಣೋ, ಒಂದೇ ಒಂದ್ಸತಿ ಮಾತಾಡೋ. ಹೌದು ಕಣ, ಅಗ್ರಜ ಅಂತೂ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಥರ ಆಡ್ತಾನೆ. ನನ್ನ ಮಗುನ ಎತ್ಕೊಂಡು ಕೂಸು ಮರಿ ಮಾಡೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ನೀನ್ ಮಾತ್ರ ಅವನ ಥರ ಆಡಬಾರ್ದು. ಆದ್ರೆ ನೀನು ಚಿಕ್ಕಪ್ಪ ಆಗಿ ನನ್ನ ಮಗುನ ಐಸ್ ಕ್ರೀಮ್ ತಿನ್ಸ ಕರ್ಕೊಂಡು ಹೋಗ್ತೀಯಲ್ವಾ? ಆ ಮಗು ಜೊತೆ ಆಟ ಆಡ್ತೀಯಲ್ವಾ? ಧ್ರುವ, ಕರ್ಕೊಂಡು ಹೋಗ್ತೇ ತಾನೆ? ಅಣ್ಣ ಅಲ್ಬೇಡ ಕಣೋ, ನೀನ್ ಹತ್ರ ನಂಗೂ ಅಳು ಬರುತ್ತೆ. ಧ್ರುವ, ನನಗೆ ಹುಟ್ಟೋ ಮಗು ಎಷ್ಟು ಲಕ್ಕಿ ಗೊತ್ತೇನೋ? ಅದಕ್ಕೆ ಬರೀ ನಾನು ಆರ್ತಿಯವ್ರು ಮಾತ್ರ ಅಲ್ಲ ತಂದೆ ತಾಯಿ. ಅಗ್ರಜ, ರೌಡಿನಾದ್ನಿ, ಚಾಮುಂಡಿ, ಭಾವ ಇವರೆಲ್ಲರೂ ಕೂಡ. ನೀನು ಅದೇ ಥರ ಆಗ್ಬೇಕು ಧ್ರುವ. ನನ್ನ ಮಗು ಜೊತೆ ಆಟ ಆಡ್ಬೇಕು. ಅಟ್ಲೀಸ್ಟ್ ನನ್ನ ಮಗುಗೋಸ್ಕರ ನಾನು ಇದ್ದೋಳು. ಒಂದು ವೇಳೆ ನನ್ನ ಮಗು ಹುಟ್ಟಿ ದೊಡ್ಡವನಾಗಿ ಯಾಕೆ ಚಿಕ್ಕಪ್ಪ ನನ್ನ ಜೊತೆ ಆಟ ಆಡ್ತಾ ಇಲ್ಲ, ಯಾಕೆ ಚಿಕ್ಕಪ್ಪ ನನ್ನ ಜೊತೆ ಮಾತಾಡ್ತಿಲ್ಲ ಅಂದ್ರೆ ನಾನು ಏನೋ ಹೇಳಿ? ಎತ್ತೋಳು ಧ್ರುವ, ಮಾತಾಡು ಪ್ಲೀಸ್. ನೋಡಿಮ್ಮ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ. ಮೊನ್ನೆ ತಾನೇ ಗುಣ ಆಗ್ತಿದ್ದೀನಿ ಈ ಥರ ನಡ್ಕೊಂಡು ನಮ್ಗೆಲ್ಲ ಬೆಟ್ಟದಷ್ಟು ಆಸೆ ತೋರಿಸಿ ಮತ್ತೆ ಸೈಲೆಂಟ್ ಆಗಿ ಕೂತಿದ್ದಾನೆ. ಸಮಾಧಾನ ಮಾಡ್ಕೊಳ್ಳಿ, ಅಳ್ಬಾರ್ದು. ಆದ್ಯಾ, ಡಾಕ್ಟರ್ ಹೇಳಿದ ನೆನಪಿದೆ ಅಲ್ವಾ? ಯಾರೋ ಧ್ರುವನ್ ಮುಂದೆ ಅಳಬಾರ್ದು, ಬೇಜಾರು ಮಾಡ್ಕೋಬಾರ್ದು ಅಂತ ಹೇಳಿದಾರಲ್ವಾ? ಅದ್ ಯಾಕೆ ನೀವಿಬ್ರು ಅಳ್ತಾ ಇದ್ದೀರಾ? ಯಾಕೆಲ್ಲ ಒಂಥರ ಇದ್ದೀರಾ? ಯಾಕೆ ಬೇಜಾರಾಗಿದ್ದೀರಾ? ಇಸ್ ಎವ್ರಿಥಿಂಗ್ ಓಕೆ? ವಿಕ್ರಾಂತ್, ನಿನ್ನೆ ಕೇಳ್ತಿರೋದು, ಇಸ್ ಎವ್ರಿಥಿಂಗ್ ಓಕೆ? ಏನಿಲ್ಲ ಅಗ್ರಜ, ನಾವೆಲ್ಲ ಧ್ರುವನ್ ಹತ್ರ ಹಳೆ ವಿಷಯನ ಶೇರ್ ಮಾಡ್ಕೊಂಡು ಅವನಿಗೆ ನೆನ್ಪು ಮಾಡ್ತಿದ್ವಿ ಅಷ್ಟೇ. ಹೌದಣ್ಣ, ನನ್ನ ಮಾತು ಕೇಳಿ ನಂಗೂ ಅಳು ಬಂದ್ಬಿಡ್ತು. ಹೌದಪ್ಪ, ಅದಕ್ಕೆ ನಾನು ಇವರಿಬ್ಬರನ್ನ ಸಮಾಧಾನ ಮಾಡ್ತಿದ್ದೆ.
ನಾವೆಲ್ಲ ಹತ್ರ ಸಮಾಧಾನ ಮಾಡೋಕ್ಕೆ ನೀವಿದ್ದೀರ. ನೀವೇ ಹತ್ರ ಸಮಾಧಾನ ಮಾಡಕ್ಕೆ ಯಾರಿದ್ದಾರೆ?